ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಬಾಯಿಲಿಟ್ರೆ ಕರಗುವಂಥ ಬೆಣ್ಣೆ ಮುರುಕು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿಟ್ಕೊಂಡ್ರೆ ಮಕ್ಕಳು ಟಿಫನ್ ಬಾಕ್ಸ್ಗೆ ಸೂಪರಾಗಿರುತ್ತೆ ಸ್ನ್ಯಾಕ್ಸು. ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ. ಇಲ್ಲಿ ನಾನು ಮುಕ್ಕಾಲು ಬಟ್ಲು ಕಡಲೆ ತೊಗೊಂಡಿದ್ದೀನಿ. ಫಸ್ಟು ನಾನು ಕಡಲೆನೆಲ್ಲನೂ ಪುಡಿ ಮಾಡಿ ಸಪ್ರೇಟಾಗಿ ಹಾಕಿ ಎತ್ತಿಡ್ಕೊತೀನಿ. ಎಲ್ಲರೂ ಒಂದೇ ಸಲ ಮಿಕ್ಸ್ ಮಾಡಿ ಮಿಷಿನ್ಗೆ ಹಾಕಿ ಇಕ್ತಾರೆ. ನಾನು ಇದೇ ರೀತಿ ಸಪ್ರೇಟಾಗಿ ಹಾಕಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಕುಟಾಣಿ ಕಲ್ಲಿಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಅಜ್ವಾಯಿನ್ ಹಾಕ್ತಾಯಿದ್ದೀನಿ. ಬೆಣ್ಣೆ ಮುರುಕಿಗೆ ಜೀರಿಗೆ ಅಜ್ವಾಯಿನ್ ಹಾಕೋದ್ರಿಂದ ಒಳ್ಳೆ ಟೇಸ್ಟು, ಒಳ್ಳೆ ಫ್ಲೇವರು ಅಷ್ಟೇ ಚೆನ್ನಾಗಿರುತ್ತೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನ ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡ್ಕೋಬೇಕು, ನೈಸ್ ಪುಡಿ ಮಾಡೋದು ಬೇಡ. ಯಾಕಂದರೆ ತಿನ್ಬೇಕಾದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತಲ್ಲ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಅಜ್ವಾಯಿನು ಜೀರಿಗೆನ ಸಪ್ರೇಟಾಗಿ ನಾನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ 1 ಬಟ್ಲು ಅಕ್ಕಿ ಹಿಟ್ಟು ಮನೆಯಲ್ಲ ಇರುತ್ತಲ್ಲ, ಅಕ್ಕಿ ಹಿಟ್ಟು, ನಾರ್ಮಲ್ ಅಕ್ಕಿ ಹಿಟ್ಟು, ಅದನ್ನು ದೊಡ್ಡ ಬಟ್ಲಲ್ಲಿ 1 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ದೊಡ್ಡ ಪಾತ್ರೆ ಇಟ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಬಜ್ಜಿ ಬೋಂಡ ಮಾಡ್ತೀವಲ್ವ, ಅದ್ರದ್ದು ಹಿಟ್ಟು, ಕಡಲೆ ಹಿಟ್ಟು ಒಂದು ಮುಕ್ಕಾಲು ಬಟ್ಲಷ್ಟು ತೊಗೊಂಡಿದ್ದೀನಿ. ಮಿಕ್ಸಿಲಿ ಪುಡಿ ಮಾಡಿದಂಥ ಹುರ್ಗಡ್ಲೆ ಪುಡಿ, ಇದು ಹುರ್ಗಡ್ಲೆ ಪುಡಿ, ಕಡಲೆ ಹಿಟ್ಟು ಎರಡೂ ಸಮವಾಗಿ ತೊಗೋಬೇಕಾಗುತ್ತೆ. ಇದೆರಡು ಹಾಕೋದ್ರಿಂದ ಬೆಣ್ಣೆ ಮುರುಕು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ತಿಂದರೆ ಸಾಕು ಬಾಯಲ್ಲಿ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಜೀರಿಗೆ ಅಜ್ವಾಯಿನು, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ನೋಡಿ ಹಾಕಬೇಕಾಗುತ್ತೆ. ಇದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ಅಕ್ಕಿ ಹಿಟ್ಟು ಜೀರ್ಣ ಆಗಲ್ಲ ಅಂತ ಅಂದರೆ ಹಿಂಗೆ ಹಾಕಲೇಬೇಕು. ಹಿಂಗೆ ಹಾಕೋದ್ರಿಂದ ಜೀರ್ಣ ತುಂಬ ಚೆನ್ನಾಗಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪು, ಅಜ್ವಾಯಿನು, ಜೀರಿಗೆ, ಹಿಂಗು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಉಪ್ಪನ್ನ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ. ನಾನಿವತ್ತು ಬೆಣ್ಣೆ ಮುರುಕು ಮಾಡ್ತಾ ಇರೋದ್ರಿಂದ ಖಾರ ಇದಕ್ಕೆ ನಾನು ಹಾಕ್ತಾಯಿಲ್ಲ. ಯಾಕಂದರೆ ಖಾರ ಹಾಕಿದ್ರೆ ಅದು ಚಕ್ಲಿ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ತಿನ್ನಬೇಕು, ಟೀ ಕಾಫಿ ಜೊತೆ ಕುಡಿಬೇಕು ಅಂತ ಅಂದಾಗ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಲೈಟಾಗಿ ಖಾರ ಕೊಡಬೇಕಷ್ಟೆ. ಇದು ಮನೇಲೇ ಮಾಡಿಟ್ಟಂಥ ಬೆಣ್ಣೆ. ನಾನು ಒಂದು ಅರ್ಧ ಬಟ್ಲಷ್ಟು ಬೆಣ್ಣೆ ಐತೆ, ಅದನ್ನು ತೆಗ್ದಿಟ್ಕೊಂಡಿದ್ದೆನಲ್ಲ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ತೆಗೆದು ಹೊರಗಡೆ ಇಟ್ಟಿದ್ದೆ. ಇಷ್ಟು ಮೆತ್ತಗಾಗಿತ್ತು. ಆ ಬೆಣ್ಣೆನ ತೆಗೆದು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅಕ್ಕಿ ಹಿಟ್ಟು, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಕೈಯಲ್ಲಿ ಉಂಡೆ ಕಟ್ಟಿದಾಗ ಉಂಡೆ ಬರಬೇಕು. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ತೊಗೊಂಡು ಅಕ್ಕಿ ಹಿಟ್ಟಿಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನಮಗೂ ಟೀ ಕಾಫಿ ಜೊತೆಗೆ ಏನಾರ ತಿನ್ನಬೇಕು ಅನ್ನಿಸ್ದಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಖಾಲಿ ಆಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಈ ಥರ ಇಷ್ಟು ಒಂದು ಹದವಾಗಿರಬೇಕು ಬೆಣ್ಣೆ ಮುರುಕಿನ ಹಿಟ್ಟು. ಈ ಕಡೆ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ಅಂತ ಬಿಟ್ಟಿದ್ದೆ. ಅಷ್ಟರಲ್ಲಿ ನಾನು ಈ ಕಡೆ ಇದನ್ನೆಲ್ಲ ಒರಳು ಇತ್ತಲ್ಲ, ಒರಳಿಗೆಲ್ಲನೂ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ. ಚಕ್ಲಿ ಒತ್ತೋ ಮಿಷಿನ್ ಇರುತ್ತಲ್ಲ ಅದಕ್ಕೆ. ಈ ಥರ ನಮ್ಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಎಣ್ಣೆಲಿ ಹಾಕ್ಕೊಂಡು ಸ್ವಲ್ಪನೇ ಉಂಡೆ ಮಾಡ್ಕೊಂಡು ಆ ಬಿಲ್ಲೆಗೆ ಹಾಕ್ಕೊಂಡು ನೀಟಾಗಿ ಕರಿಬೇಕಾಗುತ್ತೆ. ಡೈರೆಕ್ಟಾಗಿ ಯಾಕೆ ನಾವು ಬೆಣ್ಣೆ ಮುರುಕು ಮಾಡ್ತಾ ಇರೋದ್ರಿಂದ ಚಕ್ಲಿ ಆಕಾರ ಬರಬೇಕು ಅಂತ ಏನೂ ಇಲ್ಲ. ಡೈರೆಕ್ಟಾಗಿ ನಾವು ಎಣ್ಣೆಗೆ ಬಿಡ್ತಾ ಹೋಗೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ವಾರ 15 ದಿವಸ ಆರಾಮಾಗಿರುತ್ತೆ. ನೋಡಿ, ಬಿಸಿ ಬಿಸಿ ಎಣ್ಣೆ ಕಾದಿರಬೇಕು. ಎಣ್ಣೆ ಕಾದ್ಮೇಲೆ ಇದು ಹಾಕ್ತಾ ಬರಬೇಕು. ಆಮೇಲೆ ಸಿಮ್ ಮಾಡಿಬಿಡ್ಬೇಕು. ಯಾಕಂದರೆ ಎಣ್ಣೆ ಬಿಸಿ ಆದಾಗ ನಾವು ಹಾಕ್ತಾ ಕಪ್ಪಗಾಗೋಗುತ್ತೆ, ಒಳಗಡೆ ಬೇಯೋದಿಲ್ಲ. ಎಣ್ಣೆ ಬಿಸಿ ಇದ್ದು ನಾವು ಇದನ್ನು ಹಾಕ್ದಾಗ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಬೇಕಾಗುತ್ತೆ. ನೋಡಿ, ಅದೇ ಎದ್ದೊಳುತ್ತೆ, ಎಲ್ಲೂ ಒಡೆದೋಗೋದಿಲ್ಲ. ಯಾಕಂದ್ರೆ ನಾವು ಚಕ್ಲಿ ಮಾಡ್ತಾಯಿಲ್ಲ, ಬೆಣ್ಣೆ ಮುರುಕು ಮಾಡ್ತಾ ಇರೋದ್ರಿಂದ ಈ ಥರನೇ ಹಾಕ್ಬೇಕಾಗುತ್ತೆ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡಿರೋದು ಎಲ್ರಿಗೂ ಇಷ್ಟ ಆಗುತ್ತೆ, ನಮಗೂ ಅಷ್ಟೇ ಇಷ್ಟ ಆಗುತ್ತೆ. ಟೀ ಕಾಫಿಗಂತೂ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ನಾನು ಸ್ನ್ಯಾಕ್ಸಿಗೆ ಅಂತ ಮಾಡಿದ್ದೆ. ಒಂದು ವಾರ 15 ದಿವಸ ಆರಾಮಾಗಿ ಇದನ್ನು ಇಟ್ಕೊಂಡು ತಿನ್ಬೋದು. 1 ಬಟ್ಲು ಅಕ್ಕಿ ಹಿಟ್ಟಿದ್ರೆ ಸಾಕು, ಆರಾಮಾಗಿ ಮಕ್ಕಳು ತಿನ್ಬೋದು, ನಾವು ತಿನ್ಬೋದು, ಹೆಲ್ದಿಯಾಗಿರುತ್ತೆ. ಇದನ್ನೆಲ್ಲ ಸೋರ್ಲಿಕ್ಕೆ ಇಟ್ಕೊಂಡಿದ್ದೆನಲ್ಲ, ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕಿ ಇಟ್ಕೊತಾ ಇದ್ದೀನಿ. ಒಂದು 3ರಿಂದ 4 ಸಲ ನಾನು ಹಾಕಿದೆ. ಏಕೆಂದರೆ ಸ್ವಲ್ಪ ಜಾಸ್ತಿನೇ ಕಲಸಿರೋದೆ. 1 ಬಟ್ಲು ಅಕ್ಕಿ ಹಿಟ್ಟು ಅಂತ ಅಂದರೆ ಅದು ನೀರು ಹಾಕಿ ನಾವು ಕಲಿಸಿದಾಗ ಕಡಲೆ ಹಿಟ್ಟು, ಹುರ್ಗಡ್ಲೆ ಹಿಟ್ಟೆಲ್ಲ ಹಾಕಿದಾಗ ಜಾಸ್ತಿನೇ ಆಗುತ್ತೆ. ಹಾಗಾಗಿ ಒಂದು ತಟ್ಟೆಗೆ ಆರಿಸಿ ಇಟ್ಕೋಬೇಕಾಗುತ್ತೆ. ನೋಡಿ, ಒಂದರಿಂದ ನಾನು ಕರ್ದು ಜಾಲ್ರಿಗೆ ಹಾಕುತ್ತೆ. ಈ ಥರ ಜಾಲ್ರಿಗೆ ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ. ಅದೆಲ್ಲ ಒಂದು ಬಟ್ಲಿಗೆ ಹಂಗೆ ಬಿದ್ದಿರುತ್ತೆ ಎಣ್ಣೆ. ಇಲ್ಲಾಂದರೆ ಎಲ್ಲ ತಟ್ಟೆಗೆ ಆಗೋಗುತ್ತಲ್ವ. ಹಾಗಾಗಿ ಈ ಥರ ದೊಡ್ಡ ಜಾಲ್ರಿಗೆ ಹಾಕ್ಕೊಂಡು ಎಣ್ಣೆಲ್ಲ ಇಳಿದ್ಮೇಲೆ ಈ ಥರ ಒಂದು ದೊಡ್ಡ ತಟ್ಟೆಗೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ನಿಮಗೂ ಇಷ್ಟ ಆಗುತ್ತೆ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, 1 ಬಟ್ಲು ಅಕ್ಕಿ ಹಿಟ್ಟಲ್ಲಿ ಮಾಡಿದಂಥ ಬೆಣ್ಣೆ ಮುರುಕು ಅಂತಲೇ ಹೇಳ್ಬೋದು. ಕರ್ಬೇವಿನ ಸೊಪ್ಪು ಬೇಕೇ ಬೇಕಲ್ಲ. ಕರ್ಬೇವಿನ ಸೊಪ್ಪು ಮಕ್ಕಳು ತಿನ್ನೋದಿಲ್ಲ, ನಮಗೆ ತಿನ್ನಬೇಕು ಅಂತ ಎಣ್ಣೆಲಿ ಕರೆದಾಗ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಬೇಕ್ರಿಲೆಲ್ಲ ಸೋಡಾ ಎಲ್ಲ ಹಾಕ್ತಾರೆ, ಅವಾಗ ಏನಾಗುತ್ತೆ, ಸ್ವಲ್ಪ ದಪ್ಪದಾಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಮನೇಲೇ ಸೋಡಾ ಏನೂ ಹಾಕಿಲ್ಲ ಇದಕ್ಕೆ. ನಾನು ಯಾವುದೇ ರೀತಿ ಸೋಡಾ ಹಾಕಿಲ್ಲ. ನಾನು ಬರೀ ಕಡಲೆ ಹಿಟ್ಟು ಮತ್ತು ಹುರ್ಗಡ್ಲೆ ಹಿಟ್ಟು ಎರಡೂ ಹಾಕಿರೋದ್ರಿಂದ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಬೇಕು ಅಂದರೆ ನೀವು ಸೋಡಾ ಹಾಕೋಬೋದು. ಸೋಡಾ ಹಾಕೋದ್ರಿಂದ ಮಕ್ಕಳು ಒಳ್ಳೆಯದಲ್ಲ, ಹೆಲ್ತಿಗೆ ಚೆನ್ನಾಗಿರಲ್ಲ ಅಂಥೇಳಿ ನಾನು ಸೋಡಾನ ಸ್ಕಿಪ್ ಮಾಡಿದ್ದೀನಿ.
ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಇಳ್ದಾದ್ಮೇಲೆ ಫೈನಲಾಗಿ ನಾವು ನೋಡಿ ಎಷ್ಟು ಆಯಿತು ಅಂದರೆ ಒಂದು ಬಟ್ಲು ಅಕ್ಕಿ ಹಿಟ್ಟಲ್ಲಿ ಆರಾಮಾಗಿ ಒಂದು 15 ದಿವಸ ಆರಾಮಾಗಿ ತಿನ್ಬೋದು. ಅಷ್ಟು ಚೆನ್ನಾಗಾಗಿತ್ತು, ಕ್ರಿಸ್ಪಿಯಾಗಿ ಕುರುಕ್ಲು ಅಂತಾರಲ್ಲ ಟೀ ಕಾಫಿ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ವೀಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಇದೇ ರೀತಿ ವಾರದಲ್ಲಿ ಒಂದು ಸಲ 15 ದಿವ್ಸಕ್ಕೆ ಒಂದು ಸಲ ಈ ಥರ ಮಾಡಿ ಇಟ್ಕೊತೀನಿ. ಮಕ್ಕಳು ಇರೋ ಮನೇಲಿ ಏನಾನ ಕೇಳ್ತಾ ಇರ್ತಾರೆ, ಹೊರಗಡೆ ತಂದ್ಕೊಡೋದು ಅಷ್ಟು ಚೆನ್ನಾಗೂ ಇರೋದಿಲ್ಲ. ಯಾವ್ಯಾವ ಎಣ್ಣೆಲಿ ಕರೆದಿರ್ತಾರೋ ಅಂತ ಹೇಳಿ ನಾನು ಮನೇಲಿ ಇದೇ ರೀತಿ ಮಾಡ್ತೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡಿ ಲಾಸ್ಟಲ್ಲಿ ಫೈನಲಾಗಿ ಕರ್ಬೇವಿನ ಸೊಪ್ಪು ಕ್ರಿಸ್ಪಿ ಆಗಿತ್ತು. ಕರ್ಬೇವಿನ ಸೊಪ್ಪು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂಡಿಗೂ ಚೆನ್ನಾಗಿರುತ್ತೆ, ಕಾಫಿ ಟೀಗೂ ತುಂಬ ಚೆನ್ನಾಗಿರುತ್ತೆ. ಯಾರಾದ್ರು ಗೆಸ್ಟ್ ಬಂದಾಗಲೂ ಕೂಡ ನಾವು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು, ಕ್ರಿಸ್ಪಿ ಆಗಿತ್ತು. ತಿಂತಾಯಿದ್ರೆ ನೋಡ್ತಾಯಿದ್ರೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿತ್ತು. ನಾನು ಹೇಗೆ ಮಾಡಿದ್ದೀನಿ, ಯಾವ್ಯಾವ ರೀತಿ ಮೆಜರ್ಮೆಂಟ್ ಹಾಕಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ನೋಡಿ ದೊಡ್ಡ ಡಬ್ಬು ತುಂಬ ಆಗಿತ್ತು ನನಗೆ, ತುಂಬ ಅಂದರೆ ಟೈಟ್ ಕಂಟೈನರಲ್ಲಿ ಹಾಕಿಡಬೇಕು. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.